ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆ, ಕುರುಕ್ಷೇತ್ರ, ಗೀತೋಪದೇಶ ಎಲ್ಲವೂ ಶ್ರೀಕೃಷ್ಣ ಅರ್ಜುನನಿಗೆ ಮಾಡುವ ಉಪದೇಶ ಹೀಗಿದೆ. ಒಬ್ಬರ ಬಗ್ಗೆ ಅಪಹಾಸ್ಯ ಮಾಡುವವರ ಬಗ್ಗೆ ಶ್ರೀಕೃಷ್ಣನ ಈ ಉಪದೇಶ ತಕ್ಕ ಉತ್ತರ ನೀಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಅದ್ಭುತ ಉಪದೇಶಗಳಲ್ಲಿ ಒಂದು ಈ ಉಪದೇಶ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಒಂದು ಮಾತು ತಿಳಿಸಿಕೊಡುತ್ತಾನೆ. ಮನುಷ್ಯನ ಒಬ್ಬ ವಿಚಿತ್ರವಾದ ಪ್ರಾಣಿ. ಮನುಷ್ಯರ ಬಗ್ಗೆ ಭಗವಂತನ ವರ್ಣನೆ ಇದು. ಅವನಿಗಿಂತ ಕೆಳಗಿರುವವರನ್ನು ಅಥವಾ ಅವನ ವರ್ಗಕ್ಕಿಂತ ಕೆಳಗಿರುವ ವರ್ಗವನ್ನು ಕೀಳು ದೃಷ್ಟಿಯಿಂದ ನೋಡುವಂತವನಾಗಿರುತ್ತಾನೆ ಅಥವಾ ಅಪಹಾಸ್ಯ ಮಾಡುವಂತನಾಗಿರುತ್ತಾನೆ. ಇನ್ನು ಅಂಥವರನ್ನು ಪ್ರತಿ ಬಾರಿ ಹೀಯಾಳಿಸಿ ನುಡಿಯುತ್ತಾನೆ. ನಿನ್ನಿಂದ ಏನೂ ಆಗದು, ನಿನ್ನಿಂದ ಏನೂ ಮಾಡಲು ಆಗುವುದಿಲ್ಲ, ನಿನ್ನಿಂದ ಭವಿಷ್ಯದಲ್ಲಿ ಏನೂ ಮಾಡಲಾಗದು ಎಂದು ಯಾವ ಮನುಷ್ಯನ ಹತ್ತಿರ ಧನ, ಸಂಪತ್ತು, ಮಾನ ಇರುತ್ತದೆಯೋ ಅವನು ಇನ್ನೊಬ್ಬರ ಗೌರವಿಸುವುದು ಅಥವಾ ಲೆಕ್ಕಕ್ಕೆ ಕಟ್ಟಿಕೊಳ್ಳುವುದು ಒಂದಲ್ಲ ಒಂದು ರೀತಿಯಲ್ಲಿ ಅಸಾಧ್ಯವೇ ಸರಿ. ಆದರೆ ಮನುಷ್ಯ ಒಂದು ಮಾತನ್ನು ಮರೆತು ಬಿಡುತ್ತಾನೆ. ಧನ, ಸಂಪತ್ತು, ಮಾನ ಎಲ್ಲರಿಗಿಂತಲೂ ಒಂದು ಶಕ್ತಿ ಈ ಭೂಮಿ ಮೇಲಿದೆ. ಅದೇ ಸಮಯ ಅಥವಾ ಕಾಲ. ಸಮಯ ಅಥವಾ ಕಾಲ ಯಾವಾಗ ಬದಲಾಗುತ್ತದೆಯೋ ಅದನ್ನು ಭಗವಂತ ಮಾತ್ರ ಬಲ್ಲ. ಸಮಯ ನಮ್ಮಿಂದ ಏನನ್ನು ಮಾಡಿಸುತ್ತದೆ ಇದನ್ನು ಭಗವಂತ ಮಾತ್ರ ಬಲ್ಲ. ಸಮಯದ ಗೊಂಬೆ ಮನುಷ್ಯನೇ ಹೊರತು ಮನುಷ್ಯನ ಕೈಯಲ್ಲಿ ಸಮಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಕಷ್ಟ, ನಷ್ಟಗಳನ್ನು ಸಮಯದ ಜೊತೆ ಹಂಚಿಕೊಳ್ಳಲೇಬೇಕು. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಇದ್ದಾಗ ಹಿಗ್ಗುವುದು, ಇಲ್ಲದಿದ್ದಾಗ ಕುಗ್ಗುವುದು ಸಮಯ ಮಾತ್ರ ನಿರ್ಧರಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಯಾವಾಗಲೂ ಯಾವುದೇ ಕಾರಣಕ್ಕೂ ಎಂಥ ಸಮಯವಿದ್ದಾಗ ಯಾರನ್ನು ಅಪಹಾಸ್ಯ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ಏಕೆಂದರೆ ನಿಮಗಿಂತ ದೊಡ್ಡವರು ಈ ಭೂಮಿ ಮೇಲೆ ಇದ್ದಾರೆ. ಎಲ್ಲರಿಗಿಂತ ದೊಡ್ಡವನು ಒಬ್ಬನೇ, ಆ ಭಗವಂತ. ಸಮಯವನ್ನು ಅರಿಯದೆ ಮತ್ತೊಬ್ಬರನ್ನು ಅಪಹಾಸ್ಯ ಮಾಡುವುದು ಅಥವಾ ಕೀಳಾಗಿ ನೋಡುವುದು ಬೇಡ. ಏಕೆಂದರೆ ಭಗವಂತನಿಗಿಂತ ಇಲ್ಲಿ ಯಾರನ್ನೂ ದೊಡ್ಡವರಿಲ್ಲ. ಎಲ್ಲರೂ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಚಿಕ್ಕವರೇ ಆ ಭಗವಂತ ಸೃಷ್ಟಿಯಲ್ಲಿ. ಅವನ ಮೆಚ್ಚುವ ಕೆಲಸವನ್ನು ಭಗವದ್ಗೀತೆಯಲ್ಲಿ ಶ್ಲೋಕಗಳ ರೂಪದಲ್ಲಿ ಹೇಳಿದ್ದಾನೆ. ಅವುಗಳನ್ನು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು ಹಾಗೂ ಅರಿತು ಜೀವನದಲ್ಲಿ ಮುಂದೆ ಸಾಗಬೇಕು. ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು. ಈ ಮಾತು ಅರ್ಥವಾದರೆ ಎಂದಿಗೂ ಜೀವನದಲ್ಲಿ ಯಾರನ್ನು ನೀವು ಅಪಹಾಸ್ಯ ಮಾಡುವುದಿಲ್ಲ. ಹಾಗೆ ಅಪಹಾಸ್ಯ ಮಾಡಿದರೂ ಕೂಡ 100 ಬಾರಿ ಯೋಚನೆ ಮಾಡುತ್ತೀರಾ. ಇಷ್ಟು ಕೃಷ್ಣನ ಉಪದೇಶವಾಗಿದೆ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.